ಇಲ್ಲಿ ಬಂದು ಸರ್ ಮುಗಿದೋದ ಕತೆ ಏನು ಸರ್ ಹೆಂಗೆ ಎಲ್ಲ ಚರ್ಚೆ ಏನು CBI ಕೊಡಬೇಕು ಅದು ಕೊಡಬೇಕು ಅಂತ ಎಲ್ಲ ಹೇಳ್ತಾರೆ. ಈಗ ನಾನು ಒಂದು ಹೇಳ್ತೀನಿ, ಸರ್ಕಾರ ಹೇಳೋದ್ರ ಬಗ್ಗೆ ನಾ ಏನು ಹೇಳಂಗಿಲ್ಲ. ಅವ್ರು CBI ಕೊಡ್ತಾರೋ ಅವ್ರು ಎದು ಕೊಡ್ತಾರೋ ನನ್ನ ಸಂಬಂಧ ವಿಷಯ. 19ನೇ ತಾರೀಕಿನ ದಿವಸ ನಾವು ಎಲ್ಲ ರೀತಿಯಿಂದ ಸ್ಟಡಿ ಮಾಡಿ ಅದನ್ನೆಲ್ಲ ನೋಡಿ ಅದು ನಮ್ಮೆಲ್ಲ ರೆಕಾರ್ಡ್ಗಳನ್ನು ನೋಡಿ ಒಂದು ತೀರ್ಮಾನವನ್ನು ನಾ ಕೊಟ್ಟೆ. ಆ ನಂತರ ನಾನು ತೀರ್ಮಾನದ ನಂತರ ಬೇರೆ ಏನು ಹೇಳಂಗಿಲ್ಲ. ಈಗ ಕೆಲವರು ಅವ್ರು ಹೇಳ್ತಾರೆ ಏನಂದ್ರೆ TV ಒಳಗೆ ಬಂದಾವು ಬೈದದ್ದು ಅಂತ. TV ಅಂದ್ರೆ ನಮ್ಮದು ಕೌನ್ಸಿಲ್ TV, ಕೌನ್ಸಿಲ್ CC ಕ್ಯಾಮ್ರಾ, ಕೌನ್ಸಿಲ್ದ ಇವೆಲ್ಲ ಏನು ಆಡಿಯೋ ಇವೆಲ್ಲ ನಮಗೆ ಅಥೆಂಟಿಕ್ ಅವು. ಬೇರೆಯವ್ರು ಬಂದ ಅಂದ್ರೆ ನಾನು ಕೊಡ್ಲಿ ಅದನ್ನು FSL ಕಳಿಸ್ನ ಅಂತ ಹೇಳಿ ನಾನು. ಈಗ ಅವ್ರು ಏನು ಹೇಳ್ತಾರೆ, ಯಾರೊಬ್ಬರು ಹೇಳಿದರು ಸಭಾಪತಿಗಳ TV ಅವರಿಗೆ ಅಲ್ಲಿ ಅಲೌ ಮಾಡಿರ್ತಾರೆ ಮತ್ತು ಅವರೆಲ್ಲ TV ಅವ್ರು ಹೇಳೋದು ತಪ್ಪೇನಂತ ಕೇಳ್ತಾರೆ. ತಪ್ಪಲ್ಲ, ಅವ್ನೇನಾದ್ರು ನಾವು ಚೆಕ್ ಮಾಡಬೇಕಾಗುತ್ತೆ ಅಂತ ಮಾತನ್ನು ಹೇಳೀನಿ. ಇವತ್ತು ಅದನ್ನು ನಾನು ಭಾಳ ಸರಿ ಹೇಳೀನಿ, ಅವ್ರೇನು ಬೆಳೆಸಬಾರ್ದು ಮುಗಿಸೋಣ ಅಂತೇಳಿ. ಅವರು ವೈಯಕ್ತಿಕದಕ್ಕೆ ನಾವು ಸ್ವಾತಂತ್ರ್ಯಕ್ಕೆ ಅಡ್ಡ ಬರೋಂಗಿಲ್ಲ. ಬಟ್ ನಮ್ಮ ಕಡೆಯಿಂದ ಮಾಡಿದ್ದೀವಿ. ಮತ್ತೀಗ ಇಬ್ಬರು ಕಂಪ್ಲೇಂಟ್ ಈಗ ಕೊಟ್ಟಾರೆ. ರವಿನೂ ಒಂದು 7 ಪುಟದ ಕಂಪ್ಲೇಂಟ್ ಕೊಟ್ಟಾನೆ. ಇವತ್ತು ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಈಗ ನೋಡಿದೆ ನಾನು ಸಭಾಪತಿಯವ್ರ ಕಂಪ್ಲೇಂಟ್ ಕೊಡ್ತೇವೆ. ಅವರಿಬ್ಬರು ಕೊಟ್ಟ ನಂತರ ಮತ್ತೀಗ ಮೊದಲು ಕೊಟ್ಟಂಥ ಇಬ್ಬರು ಇವನ್ನ ಕಂಪ್ಲೇಂಟ್ಗಳನ್ನೆಲ್ಲ ಇದನ್ನು ಮಾಡಿ ಅದನ್ನೆಲ್ಲ ಕಳಿಸಿ ಪೊಲೀಸ್ಗೆ. ಈಗ ಅವ್ರು ಏನು ಕೊಡ್ತಾರೆ ನೋಡಿ ಅದ್ರ ಮೇಲೆ ನಮ್ಮದೇ ಆದಂಥ ನಿಯಮಗಳು, ಆ ನಿಯಮಗಳ ಪ್ರಕಾರ ನಮ್ದು ಏನು ಕ್ರಮ ತಗೋತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.